ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಧ್ಯ 1992. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದ ನನ್ನ ವಿಡಿಯೋ ನೋಡಾಕುಂತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿರಿ. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು. 200+ ಸಬ್ಸ್ಕ್ರೈಬರ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿರಿ ನಂಗೆ. ನಾನು ಇವತ್ತು ಇಲ್ಲಿ ಎಗ್ ಬುರ್ಜಿ ರೋಟಿ ಮತ್ತು ರೈಸ್ ಮಾಡಾಕುಂತಿದ್ದೆ. ಅದನ್ನು ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ಒಂದು ಥ್ಯಾಂಕ್ ಯು ಹೇಳೋಣ ಅಂಥೇಳಿ ವಿಡಿಯೋ ಹಾಕ್ತಿದ್ದೀನಿ. ನಾನು ಇವಾಗ ಜಸ್ಟ್ ಆಫೀಸಿಂದ ಬಂದು ದಿಢೀರನೆ ಏನಾರ ಮಾಡಬೇಕಲ್ಲಪ್ಪ ಅಂದ್ಕೊಂಡಾಗ ನಾನು ದಿಢೀರನ ಮಾಡೋದು ನನಗೆ ಫಾಸ್ಟಾಗಿ ಮಾಡೋಕ್ಕೆ ಬರೋದು ಎಗ್ ಬುರ್ಜಿ ರೋಟಿ. ಅಗದಿ ಫಾಸ್ಟ್ ಆಗ್ತೈತಿ. ಈ ಕಡೆ ರೋಟಿನೂ ಬೇಯ್ತಿರ್ತೈತಿ, ಆ ಕಡೆ ಎಗ್ ಬುರ್ಜಿನೂ ಆಗ್ತಿರ್ತೈತಿ. ನಾನಿಲ್ಲಿ ಅಗದಿ ಸಿಂಪಲ್ಲಾಗಿ ಉಳ್ಳಾಗಡ್ಡಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಸಣ್ಣಗೆ ಹೆಚ್ಕೊಂಡು ಫ್ರೈ ಮಾಡಿಕೊಂಡು ಒಂದು 4 ಎಗ್ ಒಡೆದು ಹಾಕಿ ಲಾಸ್ಟಿಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ರೀ. ಅದು ಯಾಕಂದ್ರೆ ನನ್ನ ಮಕ್ಕಳಿಗೆ ಅವಾಗವಾಗ ಈಗ ಥಂಡಿ ವಾತಾವರಣ ಅವಾಗವಾಗ ಇದು ಕೆಮ್ಮು ನೆಗಡಿ ಬರ್ತಿರ್ತೈತಲ್ಲ, ಸೊ ಇದನ್ನು ಆ್ಯಡ್ ಮಾಡ್ತೀನಿ ನಾನು ಸ್ವಲ್ಪ ಕಮ್ಮಿ ಆಗಲಿ ಥಂಡಿ ನೆಗಡಿ ಅಂತ. ಅದೇನಂದ್ರೆ ಇದು ನೋಡಿರಿ, ಕರಿ ಕಾಳು ಮೆಣಸಿನ ಪೌಡ್ರು ಒಂಚೂರು ಮೇಲ್ಗಡೆ ಉದುರಿಸ್ಬಿಟ್ವಿ ಅಂದ್ರೆ ಮಸ್ತ್ ಆಗ್ತೈತಿ. ಆಲ್ಮೋಸ್ಟ್ ನಾನು ಎಲ್ಲ ಅಡುಗೆಗೂ ಎಷ್ಟು ಸಾಧ್ಯನೋ ಅಷ್ಟು ಮನೆಯಾಗೇನೋ ಐಟಮ್ಸ್ ಸ್ಪೈಸಸ್ ಅದಾವಲ್ಲ ರೀ, ಅವನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅವನ್ನ ಯೂಸ್ ಮಾಡ್ತೀನಿ, ಅಂಗಡಿದೆಲ್ಲ ತರೋದಿಲ್ಲ. ಮನೆಯಾಗಿನ ಐಟಮ್ಸ್ ಕೊಟ್ವಿ ಯೂಸ್ ಮಾಡಿದ್ವಿ ಅಂದ್ರೆ ಅವ್ರಿಗೂ ಒಂದು ಸ್ವಲ್ಪ ಹೆಲ್ದಿಯಾಗಿರ್ತಾರೆ ಅನ್ನೋದು. ಆ ಕಡೆ ಎಗ್ ಬುರ್ಜಿ ರೆಡಿ ಆಯ್ತು, ಈ ಕಡೆ ರೈಸಿಗೂ ಇಟ್ಕೊಂಡೆ. ರೈಸು ಆಯ್ತು. ರೈಸಿಗೆ ಇಟ್ಕೊಂಡು ಈ ಕಡೆ ನೋಡಿರಿ ರೊಟ್ಟಿದು ಆಯ್ತು. ರೊಟ್ಟಿದಿಂದ ಲಾಸ್ಟಿಗೆ ಇಟ್ಕೊಂಡ್ಬಿಡ್ತೀನಿ ನಾನು. ಅಂದರೆ ಬಿಸಿ ಬಿಸಿ ರೊಟ್ಟಿ ಮಾಡೋಣ ಮಾಡಿಕೊಟ್ರೆ ತಿಂತಾರೆ ಮಕ್ಕಳು ಅಂತ. ರೊಟ್ಟಿದೆಲ್ಲ ಮುಗಿಸಿದ ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇರ್ತೈತಲ್ಲ ರೀ, ಅಡುಗೆ ಮನೆ ಇಷ್ಟೆಲ್ಲ ಅಡುಗೆ ಮಾಡಿದ ಮೇಲೆ ಕ್ಲೀನಿಂಗ್ ಅಂತೂ ಇದ್ದೇ ಇರ್ತೈತಿ. ಕ್ಲೀನಿಂಗ್ ಮಾಡಿಕೊಂಡು ಊಟ ಮಾಡಿ ಮಲ್ಕೊಳೋದ್ರಾಗ ಎಷ್ಟೊತ್ತಾಗ್ತೈತೆ ನೋಡಿರಿ. ಇದು ನನ್ನ ಮಿನಿ ವ್ಲಾಗ್.